ಹಾಯ್ ಫ್ರೆಂಡ್ಸ್, ನೀವು ಅಬ್ರಾಡ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಬೇಕು ಅಂತ ಪ್ಲಾನ್ ಇದ್ರೆ ಟುಡೇಸ್ ವಿಡಿಯೋ ಈಸ್ ಜಸ್ಟ್ ಫಾರ್ ಯು. ಏನಂದ್ರೆ ಸೌದಿ ಅರೇಬಿಯಾ ಈಸ್ ಒನ್ ಆಫ್ ದಿ ಈಸಿಯೆಸ್ಟ್ ಗಲ್ಫ್ ಕಂಟ್ರಿ ಟು ಗೆಟ್ ಅ ಜಾಬ್ ಆಸ್ ಎ ನರ್ಸ್ ಅಂಡ್ ಹೆಲ್ತ್ ಪ್ರೊಫೆಷನಲ್. ಲಿವಿಂಗ್ ಕಾಸ್ಟ್ ಕಡಿಮೆ, ಸ್ಯಾಲರಿ ಜಾಸ್ತಿ. ಸೊ ಟುಡೇ ವಿಲ್ ಟಾಕ್ ಅಬೌಟ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್, Saudi Commission for Health Specialty and the 3-step process you need to follow to get a job there. Stay tuned till the end. ನೀವು ಯಾರಾದರೂ ಹೆಲ್ತ್ ಕೇರ್ ಫೀಲ್ಡ್ ನಲ್ಲಿ ಇದ್ರೆ ದಿಸ್ ವಿಡಿಯೋ ಕ್ಯಾನ್ ಬಿ ಲೈಫ್ ಚೇಂಜಿಂಗ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಈ 3 ಸ್ಟೆಪ್ ನ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಇಸ್ ಡೇಟಾ ಫ್ಲೋ ವೆರಿಫಿಕೇಶನ್, ಸೆಕೆಂಡ್ ಇಸ್ Mumari's approval, and third one is Prometric exam booking. We'll see one by one. The first step is data flow verification. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ ಜೆನ್ಯೂನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಸೊ ಮೇನ್ಲಿ 3 ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾರೆ: ಎಜುಕೇಶನ್ ಸರ್ಟಿಫಿಕೇಟ್ಸ್, ನಿಮ್ಮ ಡಿಪ್ಲೊಮಾ, BSc, MSc ಎಟ್ಸೆಟ್ರಾ, and registration certificate, ನಿಮ್ಮ ಹೋಮ್ ಕಂಟ್ರಿ ಲೈಸೆನ್ಸ್, and minimum 1 year experience certificate. ಬೇರೆ ಕಂಟ್ರೀಸ್ಗೆ 2 year experience certificate ಬೇಕಾಗುತ್ತೆ, ಸೌದಿಗೆ ಮಾತ್ರ 1 year ಎಕ್ಸ್ಪೀರಿಯನ್ಸ್ ಇದ್ರೂ ಸಾಕಾಗುತ್ತೆ. ಅಂಡ್ ಡೇಟಾ ಫ್ಲೋ ಟೀಮ್ ನಿಮ್ಮ ಪ್ರೀವಿಯಸ್ ಎಂಪ್ಲಾಯರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಯೂಶಲಿ 25 days ತಗೊಳುತ್ತೆ. ಸೊ ಡೇಟಾ ಫ್ಲೋ ರಿಪೋರ್ಟ್ 3 types ಅಲ್ಲಿ ಬರುತ್ತೆ: ಪಾಸಿಟಿವ್, ಡಿಸ್ಕ್ರಿಪೆನ್ಸಿ ಅಂಡ್ ಅನೇಬಲ್ ಟು ವೆರಿಫೈ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ತರ ಪಾಸಿಟಿವ್ ರಿಪೋರ್ಟ್ ಬಂದ್ರೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಸರಿ ಇದೆ ಅಂಡ್ ಯು ಆರ್ ಗುಡ್ ಟು ಗೋ. ಅಂಡ್ ಡಿಸ್ಕ್ರಿಪೆನ್ಸಿ ಬಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಫೇಕ್ ಇದ್ರೆ ಅವ್ರ ಮಿಸ್ ಮ್ಯಾಚ್ ಆಗಿದ್ರೆ ಡಿಸ್ಕ್ರಿಪೆನ್ಸಿ ಬರ್ಬೋದು. ಡಿಸ್ಕ್ರಿಪೆನ್ಸಿ ಬಂದ್ರೆ UAE ಅಲ್ಲಿ ನಮಗೆ ಕೆಲಸ ಮಾಡೋಕೆ ಆಗಲ್ಲ. ಅಂಡ್ ಅನೇಬಲ್ ಟು ವೆರಿಫೈ, ಇನ್ ಕೇಸ್ ನಿಮ್ಮ ಪ್ರೀವಿಯಸ್ ಆರ್ಗನೈಸೇಷನ್ ಏನಾದ್ರೂ ರೆಸ್ಪಾಂಡ್ ಕೊಡ್ಲಿಲ್ಲ ಅಂದ್ರೆ ವೆರಿಫೈ ಮಾಡೋಕೆ ಆಗೋದಿಲ್ಲ. ಸೊ ಅವಾಗ ನಿಮ್ಗೆ ಅನೇಬಲ್ ಟು ವೆರಿಫೈ ಅಂತ ಬರುತ್ತೆ. ಐ ಆಮ್ ಸೇಯಿಂಗ್ ಅಗೈನ್, ಓಲ್ಡ್ ಅಥವಾ ಕ್ಲೋಸ್ಡ್ ಹಾಸ್ಪಿಟಲ್ ರೋ ಎಕ್ಸ್ಪೀರಿಯನ್ಸ್ ಇದ್ರೆ ಆ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಬೇಡಿ, ಬಿಕಾಸ್ ಇಟ್ ವಿಲ್ ಶೋ ಅನೇಬಲ್ ಟು ವೆರಿಫೈ. ತುಂಬಾ ಕ್ಯಾಟಗರೀಸ್ಗೆ ಹೋಮ್ ಕಂಟ್ರಿ ರಿಜಿಸ್ಟ್ರೇಷನ್ ಇರೋದಿಲ್ಲ. ಸೊ ಡೋಂಟ್ ವರಿ, ಯು ಕ್ಯಾನ್ ಕನ್ಸಲ್ಟ್ ಎಕ್ಸ್ಪರ್ಟ್ಸ್ ಲೈಕ್ ಫಾರಿನ್ ಪ್ಲಸ್, ವಿ ವಿಲ್ ಗೈಡ್ ಯು. ನೆಕ್ಸ್ಟ್ ಸ್ಟೆಪ್ ಇಸ್ ಮುಮಾರಿಸ್ ಅಪ್ರೂವಲ್. ಒನ್ಸ್ ನಿಮಗೆ ಪಾಸಿಟಿವ್ ಡೇಟಾ ಫ್ಲೋ ಬಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಸೌದಿ ಕಮಿಷನ್ ಮುಮಾರಿಸ್ ಪೋರ್ಟಲ್ ಥ್ರೂ ಚೆಕ್ ಮಾಡ್ತಾರೆ. ಅವರು ನಿಮ್ಮ ಸರ್ಟಿಫಿಕೇಟ್ಸ್, ಲೈಸೆನ್ಸ್, ಎಕ್ಸ್ಪೀರಿಯನ್ಸ್ ಎಲ್ಲಾನು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಎಲ್ಲಾನು ಪರ್ಫೆಕ್ಟ್ ಇದ್ರೆ ದೇ ವಿಲ್ ಅಪ್ರೂವ್ ಯುವರ್ ಅಪ್ಲಿಕೇಶನ್. ಸೊ ಡೇಟಾ ಫ್ಲೋ ಈಸ್ ಲೈಕ್ ಬ್ಯಾಕ್ಗ್ರೌಂಡ್ ಚೆಕ್ ಅಂಡ್ ಮುಮಾರಿಸ್ ಈಸ್ ಲೈಕ್ ಡಾಕ್ಯುಮೆಂಟ್ಸ್ ಎವ್ಯಾಲ್ಯೂಯೇಷನ್. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್. And step 3 is Prometric exam. Once application approve ಆದ್ಮೇಲೆ ನಿಮಗೆ ಒಂದು ಎಲಿಜಿಬಿಲಿಟಿ ID ಸಿಗುತ್ತೆ. ಅದನ್ನ ನೀವು ಪ್ರೊಮೆಟ್ರಿಕ್ ಎಕ್ಸಾಮ್ ನ ಬರಿಬಹುದು. ಇನ್ನೊಂದು ವಿಷಯ ಏನಂದ್ರೆ, ಎಲಿಜಿಬಿಲಿಟಿ ID ಸಿಕ್ಕ ಮೇಲೆ 1 ವರ್ಷ ವ್ಯಾಲಿಡ್ ಇರುತ್ತೆ ಎಕ್ಸಾಮ್ ನ ಪಾಸ್ ಮಾಡೋದಕ್ಕೆ. ಅಂಡ್ ನಿಮಗೆ 3 ಅಟೆಂಪ್ಟ್ಸ್ ಕೂಡ ಸಿಗುತ್ತೆ. ಸೊ ದೇರ್ ಇಸ್ ನೋ ಪ್ರೆಷರ್. ಎಕ್ಸಾಮ್ ಸೆಂಟರ್ಸ್ ಎಲ್ಲಾ ಕಡೆ ಇದೆ, ಲೈಕ್ ಇಂಡಿಯಾ, UAE, ಸೌದಿ ಅರೇಬಿಯಾ, ಫಿಲಿಪೈನ್ಸ್, ಪಾಕಿಸ್ತಾನ್, ಅಂಡ್ ಚೂಸ್ ಯುವರ್ ನಿಯರೆಸ್ಟ್ ಪ್ರೊಮೆಟ್ರಿಕ್ ಎಕ್ಸಾಮ್ ಸೆಂಟರ್. ಪ್ರೊಮೆಟ್ರಿಕ್ ಎಕ್ಸಾಮ್ ನಿಮ್ಮ ಸ್ಪೆಷಲೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಲೈಕ್ ನರ್ಸಿಂಗ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್ ಎಕ್ಸೆಟ್ರಾ. ಅಂಡ್ if all this feels confusing, no worries, Foreign Plus is one of the best agency to help Saudi health license process, data flow processing, Mumari's approval, Prometric exam booking, Saudi health specialty counseling issues, even international verification. ಎಲ್ಲದಕ್ಕೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಕಾಂಟ್ಯಾಕ್ಟ್ Foreign Plus if you have any doubt or need to start the process. ಸೊ ಫ್ರೆಂಡ್ಸ್, ನೀವು ನರ್ಸ್, ಫಾರ್ಮಸಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್ ಅಥವಾ ಯಾವುದೇ ಹೆಲ್ತ್ ಕೇರ್ ಪ್ರೊಫೆಷನಲ್ ಆಗಿದ್ರು ಸೌದಿ ಅರೇಬಿಯಾ ಈಸ್ ದ ಗೋಲ್ಡನ್ ಅಪರ್ಚುನಿಟಿ. ಲಿವಿಂಗ್ ಕಾಸ್ಟ್ ಕಡಿಮೆ, ಸ್ಯಾಲ್ರಿ ಡೀಸೆಂಟ್ ಅಂಡ್ 3 ಸ್ಟೆಪ್ ಪ್ರಾಸೆಸ್ ಅಷ್ಟೇ. ಯು ಕ್ಯಾನ್ ಬಿಲ್ಡ್ ಯುವರ್ ಕರಿಯರ್ ಅಂಡ್ ಸೇವ್ ವೆಲ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ ರಿಮೆಂಬರ್, ಡ್ರೀಮ್ ಬಿಗ್, take the first step today. Thanks for watching and see you in the next video.